ಸರಿಯಾಗಿ ತಿಳ್ಕೊಂಡು ಮಾಡ್ರಿ ಗಣಿತಗಳನ್ನು. ತಿಳ್ಕೊಂಡು ಹೆಂಗೆ ಮಾಡಬೇಕು. 50 ಮೀಟರ್ ಉದ್ದ, 40 ಮೀಟರ್ ಅಗಲ ಮತ್ತು 1 ಮೀಟರ್ ಆಳದ ಗುಂಡಿಯನ್ನು ತೋಡಿದಾಗ ದೊರೆಯುವ ಮಣ್ಣಿನ ಗಾತ್ರ ಎಷ್ಟು? ಅಂದ್ರೆ ಘನಫಲ ಅಂದ್ರೆ ಕಟ್ಟಿಗೆ ಒಂದೇ ಅಂತ ತಿಳ್ಕೊಬಾರ್ದು. ಈಗ ನಾವು ಇದನ್ನ ನೀರಿನ ಟ್ಯಾಂಕ್ ಕಟ್ತೀವಲ್ಲ ನೆಲ ಹಡ್ಡುದು, ಅದಕ್ಕೆ ಆಳ ಗುಂಡಿ ಅಂತಾರೆ. ಅದಕ್ಕೆ ಈ ನೀರಿನ ಟ್ಯಾಂಕ್ ಕಟ್ಟಬೇಕಾದ್ರೆ ನಾವು ನೆಲದಾಗ ಏನು ನೀರಿನ ಟ್ಯಾಂಕ್ ಕಟ್ತೀವಲ್ಲ ಅದಕ್ಕೆ ಆಳದ ಗುಂಡಿ ಕೋಳು ತೆಗಿದು ಅಂದ್ರೆ ಹಡ್ಡೋದು ಅಂದ್ರೆ ತಳಗ ಹೌದು ಮಾಡಿದಂಗೆ. ಹೌದಂದ್ರೆ ತಳಗ ನೀರಿನ ಟ್ಯಾಂಕ್ ಕಟ್ಟಾಗ ಅದಕ್ಕೆ ಏನಂತಾರ ಗುಂಡಿ ಅಂತಾರೆ. ಕನ್ನಡದಾಗ ಅರ್ಥ ಮಾಡ್ಕೋಬೇಕು ನೀವು. 50 ಮೀಟರ್ ಉದ್ದ, 40 ಮೀಟರ್ ಅಗಲ ಮತ್ತು 1 ಮೀಟರ್ ಆಳದ ಗುಂಡಿಯನ್ನು ತೋಡಿದಾಗ ದೊರೆಯುವ ಮಣ್ಣಿನ ಗಾತ್ರ ಎಷ್ಟು ಅಂದ್ರೆ ಘನಫಲ. ಘನಫಲ ಬರಬರಿ. ಯಾಕಂದ್ರೆ ಆಯತಾಕಾರದ ಘನಫಲ ಅದ. ಘನಫಲ ಬರಬರಿ. ಉದ್ದ ಗುಂಡ್ಲೆ ಅಗಲ, ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ ಬರೋಬ್ಬರಿ 50 ಗುಂಡ್ಲೆ 40 ಗುಂಡ್ಲೆ 1 ಮೀಟರ್ ಅದ. ಇದು 5 4 20. ಇವೆರಡು ಪೂಜೆ ಒಂದಿಡ್ರಿ. 2000 ಘನ ಮೀಟರ್ ಮಣ್ಣ ಹೊರಗೆ ಬರ್ತದ. ಗಾಳಿ ಎಷ್ಟದ ಅಂದ್ರೆ 2000 ಘನ ಮೀಟರ್ ಗಾಳಿ ಅದ. ಒಂದು ಗಾಳಿನೂ ಕೇಳ್ತಾನೆ. ಒಂದು ಕೋಣೆ ಅದ. ಒಂದು ಕೋಣೆ ಒಳಗೆ 50 ಮೀಟರ್ ಉದ್ದದ, 40 ಮೀಟರ್ ಅಗಲದ, 1 ಮೀಟರ್ ಅದ, ಎತ್ತರ ಅದ. ಆ ಕೋಣೆಯಲ್ಲಿದ್ದ ಗಾಳಿಯ ಗಾತ್ರ ಎಷ್ಟು ಅಂತಂದ್ರೆ 2000 ಘನ ಮೀಟರ್ ಅಂತ ಬರೀಬೇಕು. ಇವೆಲ್ಲ ಸರಳ ಲೆಕ್ಕ ಇರ್ತಾವ, ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೇ. 2000 ಘನ ಮೀಟರ್ ಉತ್ತರ ಸಂಖ್ಯೆ ಎ. ಘನಫಲ ಅಂದ್ರೆ ಏನು? ಉದ್ದ ಗುಂಡ್ಲೆ ಆಗಲ್ಲ. ತುಂಡಿನ ಅಳತೆ ಕಂಡು ಹಿಡಿಯಾಗ ಒಂದು ಸ್ವಲ್ಪ ಹುಷಾರಲ್ಲೇ ಮಾಡ್ಬೇಕಷ್ಟೇ.